4 ಬಾರಿ ಅಮೇರಿಕಾದ ಅಧ್ಯಕ್ಷರು ಡೊನಾಲ್ಡ್ ಟ್ರಂಪ್ ಅವರು ಅವರ ದೋಸ್ತರು ಅವರ ಆಪ್ತ ಮಿತ್ರ 4 ಬಾರಿ ಈಗಾಗಲೇ ಈ ಪಾಕಿಸ್ತಾನ ಮತ್ತು ನಮ್ಮ ದೇಶದ ಯುದ್ಧ ವಿರಾಮಕ್ಕೆ ಅವ್ರ ಕಾರಣ, ನಾನು ಮಧ್ಯಸ್ಥಿಕೆ ವಹಿಸಿದ್ದೀನಿ ಅಂತ ನಿನ್ನೆ ಕೂಡ ಸೌದಿ ಅರೇಬಿಯಾನಲ್ಲಿ ಹೇಳಿದ್ದಾರೆ, ನಿನ್ನೆ ಕೂಡ ಸೌದಿನಲ್ಲಿ ಹೇಳಿದ್ದಾರೆ. ಹಗುರವಾಗಿ ಪದೇ ಪದೇ ನಿಮ್ಮ ಸ್ನೇಹಿತರು ಭಾರತಕ್ಕೆ ಪಾಕಿಸ್ತಾನಿಗೆ ಹೋಲಿಕೆ ಮಾಡ್ತಾ ಇದ್ದಾರೆ. ದೇ ಆರ್ ಅ ಟೆರರ್ ಸ್ಟೇಟ್, ಟೆರರ್ ಸ್ಟೇಟಿಗೆ ಮತ್ತು ನಮಗೆ ಹೋಲಿಕೆ ಮಾಡ್ತಾ ಇದ್ದಾರೆ. ಇದರ ಬಗ್ಗೆ ಯಾಕೆ ಮಾತಾಡ್ತಾ ಇಲ್ಲ ಯಾರು? ಮೋದಿಯವರು ಸ್ಪಷ್ಟವಾದಂಥ ಒಂದು ಸಂದೇಶ ಇದ್ರ ಬಗ್ಗೆ ಕೊಡ್ತಾ ಇಲ್ಲ. ಯಾಕೆ ಮೋದಿಯವರು ಮೌನ ವಹಿಸ್ಕೊಂಡಿದ್ದಾರೆ? ಡೊನಾಲ್ಡ್ ಟ್ರಂಪ್ ಅವರು ಏನು ಹೇಳ್ತಾ ಇದ್ದಾರೆ, ನಾನು ಅವರಿಗೆ ಆಮಿಷವನ್ನು ನೀಡಿದ್ದೇನೆ, ವ್ಯಾಪಾರದ ಆಮಿಷ ನೀಡಿದ್ದೇನೆ, ಆರ್ಥಿಕ ಪರಿಸ್ಥಿತಿ ಬಗ್ಗೆ ಆಮಿಷ ನೀಡಿದ್ದೇನೆ, ತೆರಿಗೆ ಬಗ್ಗೆ ಆಮಿಷ ನೀಡಿದ್ದೇನೆ, ಎರಡೂ ರಾಷ್ಟ್ರಕ್ಕೆ. ಇದ್ರ ಬಗ್ಗೆ ಯಾಕೆ ಪ್ರಧಾನಮಂತ್ರಿಗಳು ಮೌನ ವಹಿಸಿದ್ದಾರೆ? ಇಂಟರ್ನ್ಯಾಷನಲ್ ಮಾನಿಟರಿ ಫಂಡಿಂದ ನಿಮ್ಮ ಆಪ್ತ ಸ್ನೇಹಿತರು ಪಾಕಿಸ್ತಾನಿಗೆ $2 ಬಿಲಿಯನ್, ಸುಮಾರು 17,000 ಕೋಟಿ ರೂಪಾಯಿಯನ್ನು ಲೋನನ್ನು ಇಸ್ಕೊಟ್ಟಿದ್ದಾರೆ. ಇಂಥ ಪರಿಸ್ಥಿತಿನಲ್ಲಿ ಅದ್ರ ಬಗ್ಗೆ ಯಾಕೆ ಸುಮ್ಮನೆ ಇದ್ದೀರಾ? ಇವಾಗೇನು ಅವರಿಗೆ 8,000 ಕೋಟಿ ರೂಪಾಯಿ ಮೊದಲೇ ಕಂತಲ್ಲಿ ಸಿಕ್ಕಿದೆ, ಇದರಿಂದ ಏನು ಉದ್ಯೋಗ ಸೃಷ್ಟಿ ಮಾಡ್ತಾರೆ ಪಾಕಿಸ್ತಾನದವರು? ಇದರಿಂದ ಏನು ಭಾಳ ದೊಡ್ಡ ಅಣೆಕಟ್ಟುಗಳು ಕಟ್ತಾರಾ? ಮತ್ತೆ ಟೆರರ್ ಕ್ಯಾಂಪ್ಸ್ಗಳೇ ಕಟ್ತಾರೆ. ಇದ್ರ ಬಗ್ಗೆ ಯಾಕೆ ಸುಮ್ಮನಿದ್ದಾರೆ? ಪದೇ ಪದೇ ನಮ್ಮ ರಾಷ್ಟ್ರಕ್ಕೆ ಅವಮಾನವನ್ನು ಬೇರೆ ರಾಜ್ಯದ ರಾಷ್ಟ್ರಾಧ್ಯಕ್ಷರುಗಳು ಮಾಡ್ತಾ ಇದ್ದಾರೆ. ಇದ್ರ ಬಗ್ಗೆ ಯಾಕೆ ಸುಮ್ಮನಿದ್ದೀರಾ ಅಂತ ನಮ್ಗೆ ಉತ್ತರ ಬೇಕು. ಪ್ರತಿ ಸರಿ ಡೊನಾಲ್ಡ್ ಟ್ರಂಪ್ ಅವರು ವೇದಿಕೆಯಲ್ಲಿ ಮಾತಾಡ್ತಾರೆ, ಎಲ್ಲೋ ಸುಮ್ಮನೆ ಅಲ್ಲಿ ಇಲ್ಲಿ ಹೇಳಿಕೆ ಅಂತಲ್ಲ, ಅಂತಾರಾಷ್ಟ್ರೀಯ ವೇದಿಕೆಗಳಲ್ಲಿ ಹೇಳ್ತಾ ಇದ್ದಾರೆ, ನನ್ನಿಂದ ಇವತ್ತು ಕದನ ವಿರಾಮ ಆಗಿದೆ, ನನ್ನಿಂದ ಇವತ್ತು ಮೋದಿಯವರು ಸುಮ್ಮನೆ ಕೂತಿದ್ದಾರೆ, ನನ್ನಿಂದ ಇವತ್ತು ಪಾಕಿಸ್ತಾನಿಗೆ ಆರ್ಥಿಕ ನೆರವು ಸಿಕ್ಕಿದೆ, ನನ್ನಿಂದ ಇವತ್ತು ಈ ಇಬ್ಬರು ರಾಜ್ಯಗಳು ತೆರಿಗೆ ವಿಚಾರ ಇರ್ಬೋದು ಅಥವಾ ವ್ಯಾಪಾರದ ವಿಚಾರ ಇರ್ಬೋದು, ಅವರ ಆರ್ಥಿಕತೆಯ ಸಶಕ್ತ ಬಗ್ಗೆ ಇರ್ಬೋದು, ಅದನ್ನು ನಾನು ಮಾಡಿಸ್ತಾ ಇದ್ದೀನಿ ಅಂತ ಹೇಳಿದ್ರು ಕೂಡ ಸುಮ್ಮನಿದ್ದೀರಾ? ಮಿಕ್ಕಿದಕ್ಕೆಲ್ಲನೂ ಘಂಟಾಘೋಷವಾಗಿ ಮಾತನಾಡೋರು ಇವಾಗ ಜನರು ಉತ್ತರ ಕೇಳ್ತಾ ಇದ್ದಾರೆ, ನಮ್ಮ ಸೈನಿಕರು ಉತ್ತರ ಕೇಳ್ತಾ ಇದ್ದಾರೆ, ವಿರೋಧ ಪಕ್ಷದರು ಉತ್ತರ ಕೇಳ್ತಾ ಇದ್ದಾರೆ. ಯಾರ್ಯಾರು ಕೇಂದ್ರ ಸರ್ಕಾರಕ್ಕೆ ಸಂಪೂರ್ಣವಾಗಿ ಬೆಂಬಲವನ್ನು ನೀಡಿದರು ನಿಮ್ಮ ಕಾರ್ಯಾಚರಣೆಗೆ, ಎಲ್ಲರೂ ಕೂಡ ಉತ್ತರ ಕೇಳ್ತಾ ಇದ್ದಾರೆ. ನಮ್ಮ ವಿದೇಶಾಂಗದ ನೀತಿ ಡೊನಾಲ್ಡ್ ಟ್ರಂಪ್ ಅವರಿಗೆ ನೀವು ಅಡ ಇಟ್ಟಿದ್ದೀರಾ, ನಿಮ್ಮ ಸ್ನೇಹಿತರಿಗೆ ಅಡ ಇಟ್ಟಿದ್ದೀರಾ. ಪಾಕಿಸ್ತಾನ ಆಕ್ಯುಪೈಡ್ ಕಾಶ್ಮೀರ್ ವಿಚಾರ, ಭಾರತದ ವಿದೇಶಾಂಗ ನೀತಿಗಳು ಇವತ್ತು ನಾವು ಬೇರೆಯವರಿಂದ ಕಲಿಬೇಕಾಗಿದೆಯಾ? ಬೈಲ್ಯಾಟ್ರಲ್ ಇಶ್ಯೂಗಳನ್ನು ಇವತ್ತು ಅಂತಾರಾಷ್ಟ್ರೀಯ ವೇದಿಕೆಯಲ್ಲಿ ಚರ್ಚೆ ಮಾಡ್ತಾ ಇದ್ದಾರೆ. ಇದ್ರ ಬಗ್ಗೆ ನೀವು ಉತ್ತರ ಕೊಡಬೇಕಾಗಿರೋ ಜವಾಬ್ದಾರಿ ಇದೆಯಾ ಇಲ್ವಾ? ನೀವೇ ಹೇಳಿ. ಆಲ್ ಪಾರ್ಟಿ ಮೀಟಿಂಗ್ ಕರೆದ್ರೆ ಅದಕ್ಕೆ ತಾವು ಬರೋದಿಲ್ಲ. ಪಾರ್ಲಿಮೆಂಟನ್ನು ನೀವು ಕರಿಬೇಕು ಅಂದರೆ ಅದನ್ನೂ ಕರಿತಾ ಇಲ್ಲ. ಒಂದು ಕಡೆ ಟ್ರಂಪ್ ಅವರು ನನ್ನ ಮಧ್ಯಸ್ಥಿಕೆಯಿಂದ ಇವತ್ತು ನಿಮ್ಮ 2 ದೇಶ ನಡೀತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಪಾಕಿಸ್ತಾನ್ ಪ್ರೈಮ್ ಮಿನಿಸ್ಟರು ಪಾರ್ಲಿಮೆಂಟ್ ಕರೆದ್ಬಿಟ್ಟು ಇವತ್ತು ನಾವು ಭಾರತ ದೇಶದ ಮೇಲೆಗೆ ನಾವು ಜಯಶೀಲರಾಗಿದ್ದೇವೆ ಅಂತ ಹೇಳ್ತಾ ಇದ್ದಾರೆ. ವಿ ಹ್ಯಾವ್ ಬೀನ್ ವಿಕ್ಟೋರಿಯಸ್ ಅಗೇನ್ಸ್ಟ್ ಇಂಡಿಯಾ ಅಂತ ಹೇಳ್ತಾರೆ ಪಾರ್ಲಿಮೆಂಟ್ನಲ್ಲಿ. ಅದ್ರ ಬಗ್ಗೆ ತಾವು ಏನೂ ಹೇಳ್ತಾ ಇಲ್ಲ. ದಯವಿಟ್ಟು ನಿಮ್ಮ ಅಧಿಕಾರಿಗಳ ಮುಖಾಂತರ ಅಲ್ಲ, ಪಾರ್ಲಿಮೆಂಟ್ನಲ್ಲಿ ತಾವು ಸ್ಟೇಟ್ಮೆಂಟ್ ಮಾಡಿ. ಇನ್ನೂ ಕೂಡ ನಾವು ಹೇಳ್ತಾ ಇದ್ದೀವಿ,
ನಮ್ಮ ಸಂಪೂರ್ಣ ಬೆಂಬಲ ನಮ್ಮ ರಾಷ್ಟ್ರದ ಜನರ ಹಿತಾಸಕ್ತಿಗೋಸ್ಕರ ಇದೆ. ನಮ್ಮ ಸೈನಿಕರ ಪರವಾಗಿದ್ದೇವೆ ನಾವು. ಇವತ್ತು ಇಡೀ ರಾಷ್ಟ್ರ ಮತ್ತು ರಾಷ್ಟ್ರದ ಸೇನೆ ಇವತ್ತು ಉತ್ತರ ಕೇಳ್ತಾ ಇದೆ.